ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಉಳಿದಿರೋ ಅನ್ನನ ವೇಸ್ಟ್ ಮಾಡೋದ್ರ ಬದಲು ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಹುರುಳಿಕಾಳು ಮತ್ತು ಶೇಂಗಾ ಚಟ್ನಿ ಎರಡು ಮಿಕ್ಸ್ ಮಾಡಿರೋ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಂದು ಬೆಳಗ್ಗೆ ರುಟೀನು ಇದಾಗಿರುತ್ತೆ. 5 ಗಂಟೆಗೆ ಎದ್ದಿದ್ದೆ ಬೆಳಗ್ಗೆ, ಎಲ್ಲ ಕೆಲಸ ಮುಗೀತು, ಪೂಜೆ ಕೂಡ ಆಯಿತು. ನೋಡಿ ನಾನು ಮಾಡಿರೋ ಪೂಜೆ ಇದು. ಬೆಳಗ್ಗೆ ಬೇಗ ಏಳೋದ್ರಿಂದ ಎಷ್ಟು ಲಾಭ ಇದೆ ಅಂದರೆ, ಎಲ್ಲಾದರೂ ಕೆಲಸಕ್ಕೆ ಹೋಗೋರು ಕೂಡ ಬೇಗ ಹೋಗ್ಬೋದು, ಬೇಗ ಮನೇಲೂ ಕೂಡ ಕೆಲಸ ಆಗುತ್ತೆ. ತುಂಬ ಕೆಲಸ ಇರುತ್ತಲ್ವ ಮನೇಲಿ, ಎಲ್ಲ ಬೇಗ ಮಾಡ್ಕೋಬೋದು. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಆಗಿ 6 ಗಂಟೆ ಒಳಗೆ ನನ್ನ ಪೂಜೆ ಎಲ್ಲ ಮುಗ್ದಿರುತ್ತೆ ಫ್ರೆಂಡ್ಸ್. ನೋಡಿ ಟೈಮು 6 ಗಂಟೆ ಆಗಿದೆ ಇವಾಗ. ಪೂಜೆ ಎಲ್ಲ ಮುಗಿದ್ಮೇಲೆ ರಾಯರ ನಾಮಾವಳಿನ ಬರಿತೀನಿ ನಾನು. ದಿನ ರಾಯರ ನಾಮಾವಳಿನ ಬರ್ಕೊಳ್ತೀನಿ. ನನಗಿಷ್ಟ ಬರೆಯೋದು. ಇಷ್ಟ ಅನ್ನೋದಕ್ಕಿಂತ ಭಕ್ತಿ ಶ್ರದ್ಧೆಯಿಂದ ಮಾಡಿರೋ ಕೆಲಸ ಯಾವುದೂ ನಮ್ಮ ಕೈ ಬಿಡಲ್ಲ ಅಂತ ಅಂದ್ಕೊಳ್ತೀನಿ ನಾನು. ಹತ್ತತ್ರ 1 ವರ್ಷ ಆಯಿತು ಈ ಥರ ನಾಮಾವಳಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ. ಹೋದ ವರ್ಷ ಗುರು ಪುಷ್ಯಮಿ ದಿನ ನಾನು ಸ್ಟಾರ್ಟ್ ಮಾಡಿದ್ದು. ಅಂದರೆ ರಾಯರ ಫೋಟೋ ಯಾವತ್ತು ತಗೊಬಂದನೋ ಆವತ್ತಿಂದ ನಾನು ಬರಿತಾನೆ ಇದ್ದೀನಿ. ರಾಯರ ಫೋಟೋ ತಂದಾಗಿಂದ ನನಗೆ ಫಸ್ಟ್ ದಿನವೇ ನನಗೆ ಹೂ ಪ್ರಸಾದ ಕೊಟ್ಟರು ರಾಯರು. ಆವತ್ತು ದಿನ ತುಂಬ ಖುಷಿಯಾಗಿತ್ತು ನನಗೆ. ಎಷ್ಟು ಜನ ನಂಬ್ತಾರೋ ಗೊತ್ತಿಲ್ಲ. ಕೆಲವು ಜನ ಏನಂತಾರೆ, ಇಲ್ಲ ಹೂ ಪ್ರಸಾದ ಕೊಡೋದೆಲ್ಲ ಸುಳ್ಳು ಅಂತ ಅನ್ಬೋದು. ಕೆಲವು ಜನ ರಾಯರನ್ನ ನಂಬೋರು ನಂಬ್ತಾರೆ ತುಂಬ. ಕೆಲವರಿಗೆ ಅದು ಅನುಭವ ಕೂಡ ಆಗಿರುತ್ತೆ. ನಮ್ಮದೇ ಇರೋರಿಗೆ ನಾವೇನು ಮಾಡೋಕ್ಕಾಗಲ್ಲ. ಅದೆಲ್ಲ ಅವ್ರವ್ರ ಇಷ್ಟ ಅಲ್ವಾ ಫ್ರೆಂಡ್ಸ್, ಏನು ಮಾತಾಡೋಕ್ಕಾಗಲ್ಲ ಅದ್ರ ಬಗ್ಗೆ. ನೋಡಿ ಈ ಥರ ಬರ್ಕೊಳ್ಳಿ. ಆಮೇಲೆ ರಾಯರ ನಾಮಾವಳಿ ಪುಸ್ತಕನೇ ಬೇಕು ಅಂತ ಏನಿಲ್ಲ. ಮನೇಲಿ ಮಕ್ಕಳು ಬುಕ್ಸ್ ಎಲ್ಲ ಉಳಿದಿರುತ್ತಲ್ವ ಹೋದ ವರ್ಷದ್ದೆಲ್ಲ, ಅದನ್ನೇ ನೀವು ಯೂಸ್ ಮಾಡ್ಕೊಬೋದು. ಭಕ್ತಿ ಶ್ರದ್ಧೆಯಿಂದ ಮಾಡೋ ಕೆಲಸ ಯಾವುದು ನಮಗೆ ಕೈ ಬಿಡೋದಿಲ್ಲ ಅಂತ ನನ್ನ ಅಭಿಪ್ರಾಯ. ನೋಡಿ ಈ ಥರ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಬುಕ್ಸು ನಾನು ಬರಿತಾ ಇದ್ದೀನಿ ಅಂತ. ನೀವು ಕೂಡ ಇದೇ ಥರ ಬರೆಯೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ ತೋರಿಸ್ತೀನಿ ನಾನು. ಈ ಥರ ಬರ್ಕೊಂಡಿದ್ದೀನಿ. ಬುಕ್ಸನ್ನು ತೋರಿಸ್ತೀನಿ ನೋಡಿ. ಈ ಥರ ಬುಕ್ಸು ನೋಡಿ, ಈ ಥರ ಬುಕ್ಸ್ ಇದು. ಹೋದ ವರ್ಷ ಉಳಿದಿರೋದಿದು. ಹೊಸ ಬುಕ್ಸು 200 ಪೇಜ್ ಇದೆ ಇದು. ಅದರಲ್ಲಿ ನಾನು ರಾಯರ ನಾಮಾವಳಿ ಪುಸ್ತಕ ಅಂತಲೇ ಬರ್ಕೊಂಡಿದ್ದೀನಿ. ನೋಡಿ ಈ ಥರ ಎಲ್ಲ ಬರ್ಕೊಳ್ತೀನಿ ನಾನು. ಇಷ್ಟು ಪೇಜ್ ಆಗಿದೆ. ಮೇಲ್ಗಡೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಅಂತ ಬರ್ಕೊಳ್ಳಿ. ಸರಿನಾ? ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ಇವಾಗ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ನಾನು ರಾತ್ರಿನೇ ಅಡುಗೆ ಮನೆ ಎಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಒರೆಸಿ ಕಸ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿ ಮಲ್ಕೊಳ್ತೀನಿ ನಾನು. ಏಕೆಂದರೆ ಬೆಳಗ್ಗೆ ಬೇಗ ಎದ್ದು ನಾನು ಪೂಜೆ ಮಾಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ. ನೋಡಿ ರಾತ್ರಿ ಅನ್ನ ಮಾಡಿದ್ದು ಹಾಗೆ ಇದೆ, ವೇಸ್ಟ್ ಮಾಡೋದು ಬೇಡ. ಇದರಲ್ಲಿ ನಾನು ಹೇಳ್ದಂಗೆ ಸ್ವಲ್ಪ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ. ನಿಮಗೂ ಕೂಡ ತೋರಿಸ್ತೀನಿ. ನೋಡಿ ನಾನು ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮಾಡೋಣ ಫ್ರೆಂಡ್ಸ್. ನೋಡಿ ನೀವು ಕೂಡ ರಾತ್ರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಆಮೇಲೆ ಹಾಗೆ ಮಲ್ಕೊಬಾರ್ದು ಅಂತಾರೆ, ಪಾತ್ರೆ ಎಲ್ಲ ಇಟ್ಬಿಟ್ಟು ಮಲ್ಕೋಬಾರ್ದು ಅಂತ. ನೋಡಿ ಇವಾಗ ಅನ್ನ ಹಾಕಿ ರುಬ್ಬಿಟ್ಟು ಸ್ವಲ್ಪ ರುಬ್ಬೇಕು. ಅದನ್ನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೀವೆಷ್ಟು ಜನ ಇದ್ದೀರೋ ಅಷ್ಟು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಂಡ್ಬಿಟ್ಟು ಒಂದು ಬಾಣಲೆಗೆ ಹಾಕಿ ನೋಡಿ ಈ ಥರ ನೀರು ಹಾಕಿ ರುಬ್ಕೊಳ್ಳಿ. ಇಲ್ಲಾಂದರೆ ರುಬ್ಬಕ್ಕಾಗಲ್ಲ ಅದು. ನೀರು ಹಾಕಿ ರುಬ್ಕೊಂಡು ಹಿಟ್ಟನ್ನು ಸಾಣಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಹಾಕ್ಕೊಂಡು ಕೈಯಿಂದನೇ ಸ್ವಲ್ಪ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ನೀಟಾಗಿ. ನೋಡಿ ಈ ಥರ ಕೈಯಿಂದನೇ ಮಿಕ್ಸ್ ಮಾಡಿ. ಉಪ್ಪೇನು ಹಾಕೋಕ್ಕೆ ಹೋಗಬೇಡಿ, ಅನ್ನದಲ್ಲೇ ಸ್ವಲ್ಪ ಉಪ್ಪಿರುತ್ತಲ್ವ, ಹಾಗಾಗಿ ಉಪ್ಪೇನು ಹಾಕೋಕ್ಕೆ ಹೋಗಬೇಡಿ. ನೋಡಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಸ್ವಲ್ಪ ಬೇಕಿದ್ದರೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಬೇಕು ಅನ್ನಿಸ್ತು, ನಾನು ಹಾಕ್ಕೊಂಡೆ. ನೀವು ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಯಾವ ಥರ ಮೆತ್ತಗಿದೆಯಾ ಅಥವಾ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಕಲಿಸ್ಕೊಳ್ಳಿ, ನೀಟಾಗಿ ಕಲಿಸ್ಕೊಂಡು. ಬೇಕು ಅಂದರೆ ಸ್ವಲ್ಪ ಕೈನ ಒದ್ದೆ ಮಾಡ್ಕೊಳ್ಳಿ, ನೀರು ಮಾಡ್ಕೊಳ್ಳಿ, ಇಲ್ಲಾಂದರೆ ಅಂಟುತ್ತದು ಅಕ್ಕಿ ಹಿಟ್ಟು. ಒದ್ದೆ ಮಾಡಿಕೊಂಡು ನೋಡಿ ಈ ಥರ ನೀರು ಚಿಮ್ಮಿಸ್ಕೊಂಡು ಕಲಿಸ್ಕೊಳ್ಳಿ ನೀಟಾಗಿ. ಅದು ಹದ ನೋಡ್ಕೊಂಡು ಕಲಿಸ್ಕೋಬೇಕು ನೀವು. ತೋರಿಸ್ತೀನಿ ಯಾವ ಹದ ಅಂತ. ನೀಟಾಗಿ ಕಲಿಸ್ಬಿಟ್ಟು ನೀಟಾಗೆಲ್ಲ ಕಲಿಸ್ಕೊಂಡು ನೋಡಿ ಈ ಹದಕ್ಕಿರಬೇಕದು ಹಿಟ್ಟು.
ಅದಕ್ಕೆ ಬಂದಮೇಲೆ ಅದು ಎತ್ತಿಟ್ಬಿಡಿ. ಮತ್ತು ಒಂದು ಬಾಣಲೆ ಇಟ್ಬಿಟ್ಟು ಹುರುಳಿಕಾಳನ್ನ ಹುರ್ಕೊಳ್ಳಿ. ಚಟ್ನಿಗೆ ಸ್ವಲ್ಪ ಹುರುಳಿಕಾಳು ಹಾಕಿ ಹುರ್ಕೋಬೇಕು ನೀಟಾಗಿ. ಅದು ಕೆಂಪಗಾಗೋ ತನಕ ಹುರ್ಕೊಂಡು ಆಮೇಲೆ ಒಂದು ಕಡೆ ಎತ್ತಿಡಿ. ಅದನ್ನು ಎತ್ತಿಟ್ಬಿಟ್ಟು ಆಮೇಲೆ ಅದೇ ಬಾಣಲೆಗೆ ಶೇಂಗಾ ಬೀಜ ಹಾಕಿ ಹುರ್ಕೊಳ್ಳಿ. ಅದನ್ನು ಕೂಡ ಎತ್ತಿಟ್ಕೊಂಡು ಆಮೇಲೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು, ನಿಮ್ಮಿಷ್ಟ ನೋಡಿ. ಆಮೇಲೆ ತುರಿದಿಟ್ಕೊಂಡಿರೋ ಕಾಯಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಆಮೇಲೆ ಹುರುಳಿಕಾಳನ್ನ ಸ್ವಲ್ಪ ಆರಿಸಿಟ್ಕೋಬೇಕು, ಅದ್ರಲ್ಲಿ ಕಲ್ಲಿರುತ್ತೆ, ಸ್ವಲ್ಪ ಆರಿಸಿಟ್ಕೊಂಡು ಹಾಕ್ಕೊಳ್ಳಿ. ಆರಿಸಿಟ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಸ್ವಲ್ಪ ಹುಣ್ಸೆಹಣ್ಣು ಹಾಕಿ. ಹುಣ್ಸೆಹಣ್ಣು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಹಾಕಿ, ಮೆಣಸಿನ್ಕಾಯಿ ಇಟ್ಕೊಂಡಿದ್ವಲ್ಲ ಆ ಮೆಣಸಿನ್ಕಾಯಿ ಹಾಕಿ. ಮತ್ತು ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಜಾಸ್ತಿ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಆಮೇಲೆ ಶೇಂಗಾ ಬೀಜ ಹಾಕ್ಕೊಳ್ಳಿ. ಶೇಂಗಾ ಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ ನೀರು. ಆಮೇಲೆ ಬೇಕು ಅಂದರೆ ಮಧ್ಯದಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಂದ್ಬಿಡಿ. ರುಬ್ಕೊಂಡು ಬಂದಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ, ಬೇಕು ಅಂದರೆ ನೀವು ಕಡಲೆಬೇಳೆ ಕೂಡ ಹಾಕ್ಕೊಬೋದು. ನಾನಿಲ್ಲಿ ಹಾಕಿಲ್ಲ ನೋಡಿ. ಚೆನ್ನಾಗಿ ಬಾಡಿಸ್ಕೊಂಡು ಒಗ್ಗರಣೆ ರೆಡಿನೇ ಆಗೋಯಿತು ನೋಡಿ. ರುಬ್ಬಿಟ್ಕೊಂಡಿರೋ ಚಟ್ನಿಗೆ ಒಗ್ಗರಣೆ ಹಾಕಿದ್ರೆ ಚಟ್ನಿ ರೆಡಿ ಆಗೋಯಿತು. ಆಮೇಲೆ ಈ ಕಡೆ ಒಂದು ತವ ಇಟ್ಟು ರೊಟ್ಟಿ ರೆಡಿ ಮಾಡ್ಕೊಳ್ಳೋಣ ನೋಡಿ. ಇಷ್ಟು ತೊಗೊಳ್ಳಿ, ನೀವು ಚೆನ್ನಾಗಿ ಮಿದಿಸ್ಕೊಳ್ಳಿ ಅಕ್ಕಿ ಹಿಟ್ಟನ್ನ ನೋಡಿ. ಕೈಯಲ್ಲಿ ನಾನು ಈ ಥರ ಮಾಡ್ಕೊಳ್ತೀನಿ, ನಾನು ಇದೇ ಥರ ಮಾಡೋದು ಫ್ರೆಂಡ್ಸ್. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಕೆಳಗಡೆ ಎಲ್ಲ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೇಲೊಂದು ಸ್ವಲ್ಪ ಹಾಕ್ಕೊಳ್ಳಿ, ಕೈ ಗಂಟಲ್ಲ ಅಂತ ಅಷ್ಟೇ ನೋಡಿ. ಈ ಥರ ಎಲ್ಲ ರೊಟ್ಟಿ ಮಾಡ್ಕೊಳ್ಳಿ. ರೊಟ್ಟಿ ಮಾಡಿಕೊಂಡು ಹಂಚು ಕಾದಿದೆಯಾ ಅಂತ ನೋಡ್ಕೋಬೇಕು. ಹಂಚು ಕಾದಿದೆಯಾ ಅಂತ ನೋಡಿಕೊಂಡು ನೋಡಿ, ಈ ಥರ ಎಲ್ಲ ಎಷ್ಟು ಬೇಕೋ ಅಷ್ಟು ಅಗಲ ಮಾಡ್ಕೊಳ್ಳಿ ನೀವು. ಆಮೇಲೆ ಕಾದಿರೋ ಹಂಚು ಮೇಲೆ ರೊಟ್ಟಿ ಹಾಕಿದ್ರೆ, ರೊಟ್ಟಿ ಹಾಕಿ ಅದು ಸ್ವಲ್ಪ ಬೆಂದಮೇಲೆ ಸ್ವಲ್ಪ ನೀರು ಚಿಮುಕಿಸಿ, ಕೈಯಿಂದನೂ ಹಾಕ್ಬೋದು, ಇಲ್ಲ ಒಂದು ಬಟ್ಟೆ ಇಟ್ಕೊಳ್ಳಿ, ಆ ಬಟ್ಟೆಯಲ್ಲೂ ಕೂಡ ಹಾಕ್ಬೋದು ನೋಡಿ. ರೊಟ್ಟಿ ರೆಡಿ ಆಗೋಯಿತು. ತುಂಬ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅಕ್ಕಿ ರೊಟ್ಟಿ ಮತ್ತು ಹುರುಳಿಕಾಳು ಚಟ್ನಿ ನೋಡಿದ್ರಲ್ಲ. ಇವಾಗ ಸ್ವಲ್ಪ ಮುಗೀತು ಅಡುಗೆ ಕೆಲಸ. ನಮ್ಮ ಮನೇಲಿ ಲವ್ ಬರ್ಡ್ಸ್ ಪಕ್ಷಿ ಇದೆ ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ. ತಂದಾಗ 2 ಇದ್ದಿದ್ದದು. ನನ್ನ ಮಗ ಇಷ್ಟಪಟ್ಟು ತುಂಬ ಆಸೆಪಟ್ಟು ತೊಗೊಬಂದಿರೋ ಪಕ್ಷಿ ಇದು. ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್. ಅಡುಗೆ ಮನೆ ಕೆಲಸ ಇವಾಗ ಮುಗೀತು. ಅಡುಗೆ ಮನೆ ಕೆಲಸ ಮುಗಿದು ಎಲ್ಲ ಮುಗಿಸಿ ನಾನು ತಿಂಡಿ ಮಾಡಿಕೊಂಡು ಒಂದು ಬ್ಲೌಸ್ ಇತ್ತು ಅಂತ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಕಟ್ ಮಾಡೋದೆಲ್ಲ ತೋರಿಸಿಲ್ಲ ಫ್ರೆಂಡ್ಸ್, ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಹೊಲಿತಾ ಇದ್ದೆ, ಫಸ್ಟಿಂದ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ನಾನು ಸ್ಲೀವ್ನ ಅಟ್ಯಾಚ್ ಮಾಡೋದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ. ನಾನು ನಾಳೆಯಿಂದ ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ ನೋಡಿ. ಈ ಥರ ಹೊಲ್ಕೊಳ್ಳಿ. ಯಾರೆಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಕೆಲಸ ಮಾಡ್ತೀರಾ ಅಥವಾ ಬೇರೆ ಕೆಲಸ ಮಾಡ್ತೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ಕೋಬೇಕು, ಎಷ್ಟು ಕಷ್ಟ ಇರುತ್ತೆ. ಎಲ್ಲನೂ ಯಾವುದು ಸುಲಭ ಅಂತ ಇರಲ್ಲ ಅಲ್ವಾ ಫ್ರೆಂಡ್ಸ್. ಕಷ್ಟಪಟ್ರೇ ಎಲ್ಲ ಸಿಗೋದು. ನಾನು ಕೂಡ ಬೇರೆ ಕೆಲಸಕ್ಕೂ ಹೋಗ್ತೀನಿ ಮತ್ತು ಟೈಲರಿಂಗ್ ಕೆಲಸನೂ ಮಾಡ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ತಕ್ಕಂಗೆ ನಾವು ಕೂಡ ಮಾಡ್ಕೋಬೇಕಲ್ವಾ. ನೋಡಿ, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಸ್ಲೀವ್ ಯಾವ ಥರ ಇದೆ ಅಂತ ನೋಡಿ, ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಸ್ಲೀವ್ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಈ ಥರ ಸ್ಲೀವ್ ಇದು. ತುಂಬ ಚೆನ್ನಾಗಿದೆ ಅಲ್ಲ. ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು ಈ ಸ್ಲೀವ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.